ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಸಾವಿರಾರು ಕೋಟಿ ಬರ್ನ್ ಮಾಡಿ ಇಂಡಿಯನ್ ಕನ್ಸ್ಯೂಮರ್ಸ್ನ ಅಕ್ವೈರ್ ಮಾಡ್ತಾ ಇದ್ರೆ ಕೋರಮಂಗಲದಲ್ಲಿ ಇದ್ದಂಥ ಒಂದು ಫ್ಲ್ಯಾಟಿನಿಂದ ಒಂದು ಚಿಕ್ಕ ಕಂಪ್ನಿ ಶುರುವಾಗಿ ಈ ಎರಡು ಘಟಾನುಘಟಿಗಳ ನಡುವೆನೇ ಅವರದೇ ಆದಂಥ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ಡಿಸೆಂಬರ್ 2025ಗೆ ಅವರ IPO ಲಾಂಚ್ ಮಾಡ್ತಾರೆ. ಇವರ IPO 79 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಲಿಸ್ಟ್ ಆದಾಗ 46% ಪ್ರೀಮಿಯಮ್ಗೆ ಲಿಸ್ಟ್ ಆಗುತ್ತೆ. ಇವರ ಕಂಪ್ನಿ ವ್ಯಾಲ್ಯೂಯೇಷನ್ನು 50,000 ಕೋಟಿಗಳಿಗಿಂತ ಜಾಸ್ತಿ ಆಗಿದೆ. ಇದೆಲ್ಲ ಆಗಿದ್ದು ಅಮೆಜಾನ್ ಫ್ಲಿಪ್ಕಾರ್ಟ್ನ ಕಾಪಿ ಮಾಡೋದಕ್ಕಲ್ಲ, ದೇ ಜಸ್ಟ್ ರೆಫ್ಯೂಸ್ ಟು ಕಾಪಿ ದೆಮ್. ನಾನು ಮಾತಾಡ್ತಾರ ಕಂಪ್ನಿ ಹೆಸರು ಮೀಶೋ ಸ್ಟಾರ್ಟ್ ಆಗುತ್ತೆ 2015. ಇದರ ಫೌಂಡರ್ಸ್ ಬಂದು ವಿದೀತ್ ಹಾಗೂ ಸಂಜೀವ್. ಇವರು IIT ಡೆಲ್ಲಿಯಿಂದ ತಮ್ಮ ಗ್ರ್ಯಾಜುಯೇಷನ್ನ ಮುಗಿಸಿ ಮೀಶೋನ ಸ್ಟಾರ್ಟ್ ಮಾಡ್ತಾರೆ. 2015 ಸಮಯದಲ್ಲಿ Tier 2, Tier 3, Tier 4 ಸಿಟೀಸ್ನಲ್ಲಿದ್ದಂಥ ಮಹಿಳೆಯರು ತಮ್ಮ ವಾಟ್ಸಪ್ನ ಯೂಸ್ ಮಾಡಿಕೊಂಡು ಅವ್ರ ಹತ್ರ ಇದ್ದಂಥ ಪ್ರಾಡಕ್ಟ್ಗಳನ್ನ ಲೋಕಲ್ ಬಯರ್ಸ್ಗಳಿಗೆ ಮಾರ್ತಿರ್ತಾರೆ. ಈ ಮಾರ್ಕೆಟ್ನ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾರೆ. ಅಲ್ಲಿ ಅವರಿಗೆ 2 ಪ್ರಾಬ್ಲಮ್ ಕಾಣ್ಬರುತ್ತೆ. ಏನಿದು 2 ಪ್ರಾಬ್ಲಮ್ ಅಂತಂದರೆ, ಮೊದಲನೇದು ಈ ಸೆಲ್ಲರ್ ಹತ್ರ ಬಯರ್ ಹತ್ರ ಇವರಿಬ್ಬರ ಹತ್ರನೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಥವಾ ಒಂದು ಟೂಲ್ ಆಗಲಿ ಇರೋದಿಲ್ಲ. ಎರಡನೇ ಪ್ರಾಬ್ಲಮ್ ಬಂದು ಇವರಿಗೆ ಡೆಲಿವರಿ ಇಶ್ಯೂ ಸಿಕ್ಕಾಪಟ್ಟೆ ಇರುತ್ತೆ. ಇವೆರಡನ್ನೂ ಸಾಲ್ವ್ ಮಾಡಲಿಕ್ಕೋಸ್ಕರ ಅಂತಲೇ ಮೀಶೋನ ಲಾಂಚ್ ಮಾಡ್ತಾರೆ. ಸೆಲ್ಲರ್ಸ್ ಕೇಳ್ತಾರೆ, ನಿಮ್ಮ ಪ್ರಾಡಕ್ಟ್ನ ಮೀಶೋದಲ್ಲಿ ಲಿಸ್ಟ್ ಮಾಡಿ ಹಾಗೂ ಬಯರ್ಸ್ಗೆ ಶೇರ್ ಮಾಡಿ, ನಾವು ಕಂಪ್ಲೀಟಾಗಿ ಡೆಲಿವರಿ ಮಾಡಿಕೊಡ್ತೀವಿ. ಆ್ಯಂಡ್ ಆಲ್ ದಿಸ್ ಇಸ್ ಫಾರ್ 0 ಕಮಿಷನ್ ಅಂತ. ಇಲ್ಲಿಂದ ಶುರು ಆಗುತ್ತೆ ಮೀಶೋ ಆ ಜರ್ನಿ. ಒಂದು ಕಡೆ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ ಮೆಟ್ರೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ, ಮೀಶೋದವರು ಬರೀ Tier 2, Tier 3, Tier 4 ಸಿಟೀಸ್ಗಳು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಮೀಶೋದವರು ಯಾರೂ ಕಾಣದೇ ಇರೋ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರದ್ದೇ ಆದಂಥ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊತಾರೆ. ಫಸ್ಟ್ ಮೂವರ್ ಅಡ್ವಾಂಟೇಜ್ ಸಿಕ್ಕಿ ಆ ಮಾರ್ಕೆಟಲ್ಲಿ ಅವರು ಕಂಪ್ಲೀಟಾಗಿ ಗೆಲ್ತಾರೆ. 10 ವರ್ಷದ ಒಳಗಡೆ ಅವರು 9,389 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ತಾರೆ. ಇದು ಮೀಶೋದ ಸ್ಟೋರಿ. ಎಸ್, ಮೀಶೋಗೂ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಅವರು IPOಕ್ಕಿಂತ ಮುಂಚೆ 3,000 ಚಿಲ್ಲರೆ ಕೋಟಿ ಲಾಸ್ ಆಗಿದೆ ಅಂತ ಕ್ಲೇಮು ಕೂಡ ಮಾಡಿದ್ದಾರೆ. ಈ ವರ್ಷ ಅವರು ಆಪರೇಷನಲಿ ಪ್ರಾಫಿಟಬಲ್ ಆಗಿದೆ ಅಂತಲೂ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಕಲಿಲಿಕ್ಕೆ ಏನು ಸಿಗುತ್ತಪ್ಪ ಅಂತಂದರೆ, ದೊಡ್ಡ ಪ್ರಾಬ್ಲಮ್ಗಳು ಚಿಕ್ಕ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಮುಂದಾಗಲ್ಲ. ಆದರೆ ಈ ಚಿಕ್ಕ ಪ್ರಾಬ್ಲಮ್ಗಳಲ್ಲಿ ದೊಡ್ಡ ಆಪರ್ಚುನಿಟಿ ಅಡಗಿರುತ್ತೆ ಅಂತ. ಕಮೆಂಟ್ ಮೂಲಕ ತಿಳಿಸಿ, ಈ ಲಾಸ್ಗಳನ್ನ ರಿಟೇಲ್ ಇನ್ವೆಸ್ಟರ್ಗಳ ಮೇಲೆ ಹಾಕೋದು ಸರಿನಾ? ಹಾಗೂ ಮೀಶೋ ಮುಂದೆ ಹೋಗಿ ಪ್ರಾಫಿಟಬಲ್ ಆಗುತ್ತಾ ಅಂತ.